ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆಗೆ ಸೆಡ್ಡು ಹೊಡೆದ ಬಿಜೆಪಿ ಆರ್ಎಸ್ಎಸ್ ಸರ್ಕಾರಿ ಅಧಿಕಾರಿಗಳೇ ಶಾಕ್ ಕೊಟ್ಟಿದ್ದಾರೆ. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ಸರ್ಕಾರಕ್ಕೆ ಯಾವ ಸರ್ಕಾರದಿಂದ ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇರೋರು ಗಣವೇಶ ತೊಟ್ಟು ಪಥಸಂಚಲನಕ್ಕೆ ಹೋದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡಿ ಬಿಸಾಕ್ತೀವಿ, ನೀವು RSSಗೆ ಹೋಗಿ ಸೇರ್ಕೊಳ್ಳಿ ಅಂತ ಕ್ರಮ ತಗೊಂಡಿದೆ ಅಲ್ಲ. ಮೊನ್ನೆ ಒಬ್ರು ಸಸ್ಪೆಂಡು ಆದ್ರು PDO ಅನ್ಸುತ್ತೆ. ಈಗ ಸರ್ಕಾರಿ ಅಧಿಕಾರಿ ಹೆಂಗ್ ಸೆಡ್ ಹೊಡೆದಿದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ ಬಿಜೆಪಿ RSS ಬಿಗ್ ಕೌಂಟರ್ ಅನ್ನೇ ಕೊಟ್ಟಿದೆ. ಕೋರ್ಟ್ನಲ್ಲೆಲ್ಲ ವಿಚಾರಣೆ ಆಯ್ತು ನಿನ್ನೆ. ಆ ನಿಟ್ಟಿನಲ್ಲಿ ಬೆಳವಣಿಗೆ ನೀವೆಲ್ಲ ಗಮನಿಸೇ ಇರ್ತೀರಾ. ಮಹತ್ವದ ಬೆಳವಣಿಗೆಗಳ ಬಗ್ಗೆ RSS ಸುತ್ತ ಈಗ ಇದ್ದಕ್ಕಿದ್ದಂತೆ ಕಿಡಿ ಹೊತ್ತುಕೊಂಡಿದೆ. ಸುಮ್ಮನೆ ಹೊತ್ತುಕೊಂಡಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಒಂದು ಬಿಗ್ ಸ್ಟೆಪ್ ತಗೊಂಡಿರೋದ್ರಿಂದಾಗಿ ಇಷ್ಟೆಲ್ಲ ಆಗ್ತಿದೆಯಲ್ವಾ. ಅದರ ಎಫೆಕ್ಟಿಗೆ ಏನಾಗ್ತಿದೆ ನೋಡಿ, ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, RSS ನಮ್ಮ ಮನಸ್ಸಲ್ಲಿದೆ ಅಂತ ಬಹಳಷ್ಟು ಜನ ಹೇಳ್ತಿದ್ದಾರೆ. ಏನು ನಿರ್ಬಂಧ ಮಾಡ್ತಾರೆ ಅವರು? ಮನಸ್ಸಿಂದ ಕಿತ್ತಾಕೋ ತನಕ ಯಾವುದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ರಾಜಣ್ಣವರು ಹೇಳ್ಬಿಟ್ರಲ್ಲ, ಏನು ನಮಾಜ್ ಎಲ್ಲ ನಿಷೇಧ ಆಗತ್ತೆ ನಮ್ಮ ಹತ್ರ, ಎಲ್ಲ ಮೈದಾನದಲ್ಲಿ ಮಾಡೋದು, ಈದ್ಗಾ ಮೈದಾನದಲ್ಲಿ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಹಾಗಾದ್ರೆ ಆಗದಿರೋದನ್ನೆಲ್ಲ ಸುಮ್ಮನೆ ಆದೇಶ ಹೊರಡಿಸಿದ್ರೆ ಪುಸ್ತಕದಲ್ಲಿರುತ್ತೆ, ಇನ್ನೇನು ಸಾಧಿಸೋಕ್ಕಾಗಲ್ಲ ಅಂತ ರಾಜಣ್ಣವ್ರು ಹೇಳಿದ್ದು ನೋಡಿದ್ದೀವಿ. ಬಹಿರಂಗವಾಗಿ ಹರಿಪ್ರಸಾದ್ ಅವರೊಬ್ರು, ಪ್ರಿಯಾಂಕ್ ಖರ್ಗೆ ಅವರೊಬ್ರು, ಇಬ್ರು ಬಿಟ್ರೆ ಇನ್ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅನಿವಾರ್ಯ ಮಾಡಿದ್ದಾರೆ. ಅದು RSS ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಅವಕಾಶ ಬಿಟ್ರು ಅನ್ನೋದು ಇತಿಹಾಸದಲ್ಲಿ ಉಳಿಬಾರ್ದಲ್ಲ. ಬಟ್ ಪ್ರಿಯಾಂಕ್ ಖರ್ಗೆ ಅವರ ಈ ಅಬ್ಬರ ಆರ್ಭಟ ಕಾಂಗ್ರೆಸ್ ಅಲ್ಲಿ ಅವರು ಬಲಿಷ್ಠರಾಗ್ತಿರುವ ರೀತಿ ಕೈಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇವ್ರು ದೊಡ್ಡ ಪಟ್ಟಕ್ಕೋಸ್ಕರ ಇದನ್ನು ಮಾಡ್ತಿರೋದು ಅಂತ ಕೈ ಹಿಸ್ಕಿಕೊಳ್ತಿರೋದು ಗೊತ್ತಿರೋದೇ. ನಿಮ್ಮ ಮುಂದೆ ಇದ್ರ ಬಗ್ಗೆ ಕೈಯೊಳಗಿನ ಹಲವಾರು ಡೆವಲಪ್ಮೆಂಟ್ಸ್ ಅನ್ನು ನಿಮ್ಮ ಮುಂದೆ ರಿಪೋರ್ಟ್ ಮಾಡಿದ್ದೀವಿ. ಈಗ ನೋಡಿ ಅಧಿಕಾರಿಗಳು ಹೆಂಗ್ ಸೆಡ್ ಹೊಡೆದಿದ್ದಾರೆ ಖರ್ಗೆ ಅವ್ರಿಗೆ ಅಂತ. ಸರ್ಕಾರದ ಆದೇಶಕ್ಕೆ ಸರ್ಕಾರಿ ಅಧಿಕಾರಿ ಈಗ ಬಿಗ್ ಶಾಕ್ ಕೊಟ್ಟಿದ್ದಾರೆ. ತಗೊಳ್ಳಿ ಕ್ರಮನ ಅನ್ನೋ ಥರ ಸರ್ಕಾರಿ ನೌಕರರು RSS ಪಥಸಂಚಲನದಲ್ಲಿ ಭಾಗಿಯಾಗದಂತೆ ಆದೇಶ ಹೊರಡಿಸಿದೆ ಸರ್ಕಾರ. ಆದರೆ ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಇವರು ಗಣವೇಶ ಧಾರಣೆ ಮಾಡಿದ್ದಾರೆ. ಇವರು ಸರ್ಕಾರಿ ವೈದ್ಯ, ಗೌರ್ಮೆಂಟ್ ಡಾಕ್ಟರ್ ಒಬ್ರು. ನಮ್ಮ ಇಚ್ಛೆಗೆ ನಾವು ಅನುಗುಣವಾಗಿ ನಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾವು ಸಮಾಜಕ್ಕೆ ಒಳಿತನ್ನೇ ಮಾಡ್ತೀವಿ ಅಂತ ಹೊರಟಿದ್ದೀವಿ. ಆದರೂ ಇವ್ರಿಗೆ ನಾವು ಸಮಾಜ ದ್ರೋಹಿಗಳ ಥರ ಕಾಣಿಸ್ತೀವಿ ಅಂದರೆ ತಗೊಳ್ಳಿ ಆ್ಯಕ್ಷನ್ ಅನ್ನೋ ಥರ ಸಂದೇಶ ಸಾರಿದ್ದಾರೆ ಡಾಕ್ಟ್ರು. ಸರ್ಕಾರಿ ವೈದ್ಯ, ಆದೇಶ ಇರೋದು ಸರ್ಕಾರದ ಸಂಬಳ ತಗೊಳ್ತಿದ್ದೀರಿ ಅಂದಮೇಲೆ ನೀವು RSS ಗಣವೇಶ ಹಾಕಬಾರದು, ಹಾಕಿದ್ರೆ ಕ್ರಮ ಅಂತ ಇವರು ಸರ್ಕಾರಿ ವೈದ್ಯ ಧಿಕ್ಕರಿಸಿದ್ದಾರೆ. ಸೇಡಂ ತಾಲೂಕಿನ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಮೊನ್ನೆ ಕೂಡ ಭಾಗಿಯಾಗಿದ್ರು ಅವರು ಪಥಸಂಚಲನದಲ್ಲಿ. ನಿನ್ನೆ ಸೇಡಂನಲ್ಲಿ ನಡೀತಲ್ಲ, ಪರ್ಮಿಷನ್ ಸಿಗ್ಲಿಲ್ಲ. ಫಸ್ಟು ಚಿತ್ತಾಪುರದಲ್ಲಿ ದೊಡ್ಡ ವಿಚಾರ ಆಯ್ತು, ಅದು ಕೋರ್ಟ್ಗೆ ಹೋಗಿ ಇನ್ನೂ ಪೆಂಡಿಂಗಲ್ಲಿದೆ, ಮತ್ತೆ ಅರ್ಜಿ ಹಾಕಿ ಅಂತ ಹೇಳಿದಾರಲ್ವಾ. ಸೇಡಂನಲ್ಲೂ ಮಾಡಿದ್ರು, ಪರ್ಮಿಷನ್ ಇಲ್ದಿದ್ರು ನುಗ್ಗಿ ಸಾಗಿದ್ರು RSSನ ಕಾರ್ಯಕರ್ತರು. 200-300 ಜನ ಬಹುಶಃ ಅಲ್ಲಿ ಲೆಕ್ಕ ಇಲ್ದಿರೋಷ್ಟು ಜನರನ್ನ ಪೊಲೀಸರು ವಶಕ್ಕೆ ತಗೊಂಡ್ರು. ಆದರೂ ಸೆಡ್ ಹೊಡೆದು ಬಿಜೆಪಿ RSS ಅಲ್ಲಿ ಪಥಸಂಚಲನ ಮಾಡೇ ತೋರಿಸ್ತೀವಿ ಅಂತ ನಿಂತು ಬಿಡ್ತು. ನಿನ್ನೆ ಸೇಡಂನಲ್ಲೂ ಇವರು ಭಾಗಿಯಾಗಿದ್ದಾರೆ ವೈದ್ಯ. RSSಗೆ 100 ವರ್ಷ ಹಿನ್ನೆಲೆ ಪಥಸಂಚಲನ ಆಯೋಜನೆ ಮಾಡಲಾಗಿತ್ತು, ಅದರಲ್ಲಿ ನಾನು ಭಾಗಿಯಾಗಲೇಬೇಕು, ಇದು ನನ್ನ ನಿಷ್ಠೆ, ನನ್ನ ನಿರ್ಧಾರ ಅಂತ ಭಾಗಿಯಾಗಿರೋದು ಸರ್ಕಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ, ಅದು ಕೂಡ ಅವರ ಜಿಲ್ಲೆಯಲ್ಲಿಯೇ ಯಾವ ರೀತಿ ಸೆಡ್ ಹೊಡೆದಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಸೊ ಈ ರೀತಿ ನಿಂತು ಬಿಟ್ರೆ RSS ಅವ್ರು ಹೇಳ್ತಿರೋದು ಇದನ್ನೇ. ನೀವು ಹಾಗಾದ್ರೆ ಜನರ ಮನಸ್ಸಿಂದ RSS ಕಿತ್ತು ಹಾಕ್ತೀರಾ? ಏನೇನು ಕ್ರಮ ತಗೊಳ್ಳೋಕೆ ಸಾಧ್ಯ? ನೀವು ನಿಮ್ಮದೇ ಸರ್ಕಾರ ಇರೋದ್ರಿಂದ ಪರ್ಮಿಷನ್ ಕೊಡದೆ ಹೋಗ್ಬೋದು, ಪರ್ಮಿಷನ್ ಸಿಕ್ಕಿದ್ರೆ ಮಾಡಿ ಅಂತೀರಾ, ಪರ್ಮಿಷನ್ ಕೊಡದೆ ಹೋಗ್ಬೋದು ನೀವು. ಆದರೆ ನಿರ್ಬಂಧವನ್ನ ಮನಸ್ಸಿನಿಂದ ಮಾಡ್ಲಾಗತ್ತಾ? ಸಾಧ್ಯವೇ ಇಲ್ಲ. ಮತ್ತು ಹುಟ್ಟು ಬರಬೇಕು ನೀವು ಅಂತ BJP ಅವರು ಸವಾಲು ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಇದು ಓವರ್ ಆಲ್ ಸಿದ್ದರಾಮಯ್ಯನವರ ಕಡೆಗೆ ಹೋಗ್ತಿಲ್ಲ ಕ್ರೆಡಿಟ್ಟು ಅಥವಾ ಆಕ್ರೋಶ, ಪ್ರಿಯಾಂಕ್ ಖರ್ಗೆ ಅವ್ರ ಕಡೆಗೆ ಹೋಗ್ತಿದೆ. ಪತ್ರ ಬರೆಯೋದು ಮತ್ತೊಂದು, ಮತ್ತು ಇಡೀ ಒಂದು ಈ ಬೆಳವಣಿಗೆಯಲ್ಲಿ ಅವ್ರ ಹಿತಾಸಕ್ತಿಯೇ ಇರೋದು. ಮತ್ತು ದೊಡ್ಡ ಖರ್ಗೆ ಅವರು ಕೂಡ ಬಹಳ ಒಳ್ಳೆಯ ಬೆಳವಣಿಗೆ ಇದು ಅಂತ ಶ್ಲಾಘಿಸಿದ್ದಾರೆ. ಸಿದ್ದು ಟೀಮ್ಗೆ ಪ್ರಿಯಾಂಕ್ ಖರ್ಗೆ ಅವರು ಈ ಮೂಲಕ ದೊಡ್ಡ ಪಟ್ಟದ ಆಸೆಯಲ್ಲಿದ್ದಾರಾ ಅನ್ನೋ ಥರದ ಕಸಿಬಿಸಿ ಶುರುವಾಗಿದೆ. ಆಲ್ರೆಡಿ ಈ ಬಗ್ಗೆ ರಿಪೋರ್ಟ್ಸ್ ಇಟ್ಟಿದ್ದೀವಿ ನಿಮಗೆ. DK ಶಿವಕುಮಾರ್ ಅವರು CM ಆಗಿ, ಪ್ರಿಯಾಂಕ್ ಖರ್ಗೆ ಅವರು DCM ಆಗೋದಕ್ಕೆ ಭರ್ಜರಿ ತಯಾರಿ ಆಯ್ತು ಅನ್ನೋ ಥರನೇ ಈ ಕೈಪಾಳ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದು. ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವರು DCM ಆಗಿಲ್ಲ, ದೊಡ್ಡ ಖರ್ಗೆ ಅವ್ರ ಮಗ ಅಂತ ಆಗಿಲ್ಲ, ಅವ್ರಿಗೆ ಅವರದ್ದೇ ಆದಂಥ ಒಂದು
ಬಲ ಇದೆ, ಸೈದ್ಧಾಂತಿಕ ಕ್ಲಾರಿಟಿ ಇದೆ ಅಂತ ತೋರಿಸಿಕೊಡ್ತಿದ್ದಾರ ಅನ್ನೋ ಥರ ಕೈ ಒಳಗಡೆನೇ ಈಗ ಅಸಮಾಧಾನ ಶುರುವಾಗಿದೆ. RSS ಸಿದ್ಧಾಂತ ಅನ್ನೋದಕ್ಕಿಂತ ರಾಜಕೀಯ ಕಾರಣಕ್ಕೆ ಶುರುವಾಗಿದೆ. RSS ವಿರೋಧಿಗಳು ಕೂಡ ಪ್ರಿಯಾಂಕ್ ಖರ್ಗೆ ಅವ್ರ ಕಡೆಗೆ ಬುಸುಗುಡ್ತಾ ಇದ್ದಾರೆ. ಮತ್ತು ಯಾರೂ ವಹಿಸ್ಕೊಂಡು ಬರ್ತಿಲ್ಲ. ಹರಿಪ್ರಸಾದ್ ಅವರೊಬ್ಬರು ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ ಬಿಟ್ಟರೆ ಬೇರೆ ಯಾರಾದರೂ ಮಾತಾಡ್ತಿದ್ರು ತೋರಿಸಿ. ಹಾಗಾಗಿ ಈಗ ಕೈಯೊಳಗಡೆ ಅಸಮಾಧಾನ, ಮತ್ತೊಂದು ಕಡೆ BJP RSS ಸೆಟ್ಟು ಹೊಡೆದಿದೆ. ಅದೇನು ಮಾಡ್ತಿರೋ ನೋಡಿ ಅಂತ ಎಷ್ಟು ಕಡೆ ಪಥಸಂಚಲನ ಮಾಡಿ ತೋರಿಸಿರೋದು ನೋಡಿ. ನಿನ್ನೆ ರಾಜ್ಯದ ಹಲವೆಡೆ ಪಥಸಂಚಲನ ಯಶಸ್ವಿಯಾಗಿ ನಡೆದಿದೆ. ಕಾರ್ಯಕ್ರಮ ಎಲ್ಲೆಲ್ಲಿ ನಡೀತು ನಿನ್ನೆ? ಬೆಂಗಳೂರು ಸೇರಿದಂತೆ ಶಿವಮೊಗ್ಗ, ಯಾದಗಿರಿ, ತುಮಕೂರು, ಉಡುಪಿ, ದಕ್ಷಿಣ ಕನ್ನಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಂಘ ಪರಿವಾರ ಪಥಸಂಚಲನ ನೆರವೇರಿಸಿದೆ. ಶತಮಾನೋತ್ಸವ 100 years ಕಂಪ್ಲೀಟ್ ಆದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಪಥಸಂಚಲನ ಆಯೋಜಿಸಿದ್ದು ನಿರಂತರವಾಗಿ ಇದು ನಡೆಯುತ್ತೆ. ಇದು ನಿರಂತರವಾಗಿ ನಡೆಯುತ್ತೆ. ಇದನ್ನು ಸ್ಟಾಪ್ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿರೋದು. ಈಗ ನಿನ್ನೆ ಕಲಬುರಗಿಯಲ್ಲಿ ಏನಾಯಿತು, ದಲಿತ ಸಂಘಟನೆಗಳದ್ದು ಇತ್ತು, ಇವರದ್ದು ಇತ್ತು, ಎರಡೆರಡು ಕ್ಲಾಶ್ ಆಗುತ್ತೆ ಅನ್ನೋ ರೀತಿಯಲ್ಲೂ ಪರಿಸ್ಥಿತಿ ಉದ್ಭವಿಸ್ತು. ಕೋರ್ಟ್ ಕೂಡ ಇನ್ನೊಂದಿನ ಅರ್ಜಿ ಹಾಕಿ ಅದನ್ನು ಪರಿಶೀಲಿಸಿ ನಿರ್ಧಾರ ಮಾಡ್ತೀವಿ, ಎರಡೂ ಪ್ರತ್ಯೇಕವಾಗಿ ನಡಿಬೇಕು ಅನ್ನೋ ಆದೇಶವನ್ನು ಕೊಟ್ಟಿದೆ. BJP ಅದನ್ನು ನಮಗೆ ದೊಡ್ಡ ಜಯ, ಹೈಕೋರ್ಟ್ನಿಂದ ಕಾಂಗ್ರೆಸ್ಗೆ ಚಾಟಿ ಅಂತ ಹೇಳ್ಕೊಳ್ತಿದ್ರೆ, ಕಾಂಗ್ರೆಸ್ ನಿಮಗೆಲ್ಲಿ ಪರ್ಮಿಷನ್ ಕೊಟ್ಟಿದೆ? ಅರ್ಜಿ ಹಾಕಿ ತಗೊಳ್ಳಿ ಅಂದಿದೆ, ನಿಮಗೇನು ಪರ್ಮಿಷನ್ ಸಿಕ್ಬಿಡ್ತಾ ಅಂತ ಖರ್ಗೆ ಅವ್ರು ಕೇಳ್ತಿದ್ದಾರೆ. ವಿಜಯೇಂದ್ರ ಹೇಳ್ತಿದ್ದಾರೆ ನಮಗೆ ಬಿಗ್ ವಿನ್ ಅಂತ. ಆದರೆ ಇವತ್ತೇ ಪಥಸಂಚಲನ ನಡೆಸಬಹುದು ಅಂತ ಕೋರ್ಟ್ ಹೇಳೇ ಇಲ್ವಲ್ಲ. ಸ್ವಂತ ಬುದ್ಧಿ ಉಪಯೋಗಿಸಿ ಪಾಪ ಹೇಳಿಕೆ ಕೊಡಿ. ನೀವು ತಾವು ಕೇಳಿರುವ 11 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಪಥಸಂಚಲನ ಮಾಡಲಿ. ಸುಮ್ಮನೆ ರಿಪಬ್ಲಿಕ್ ಆಫ್ ಕಲಬುರಗಿ, ರಿಪಬ್ಲಿಕ್ ಆಫ್ ಚಿತ್ತಾಪುರ, ಸರ್ವಾಧಿಕಾರಿ ಧೋರಣೆ ಅಂತೆಲ್ಲ ಕರಿತಾ ಇದ್ದೀರಾ ನೀವು. ಕೋರ್ಟ್ ಆದೇಶದಲ್ಲಿ ಇವತ್ತು ಪಥಸಂಚಲನ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದಾರೆ? ಇದು ನಿಮ್ಮ ಗೆಲುವು ಅಂತ ಹೆಂಗೆ ಹೇಳ್ತಿದ್ದೀರಿ? ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ಸು, RSS, ಕಾಂಗ್ರೆಸ್ಗೂ ಹಕ್ಕಿದೆ. ಪಥಸಂಚಲನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಪರಿಸ್ಥಿತಿ ನೋಡಿ ನಿರ್ಧಾರ ಮಾಡ್ತಾರೆ. ಎಷ್ಟು ಜನ ಸೇರ್ತಾರೆ ಅನ್ನೋ ಬಗ್ಗೆ ಮಾಹಿತಿ ತಹಶೀಲ್ದಾರ್ ಕೊಟ್ಟಿಲ್ಲ, ನೀವು ಅದಕ್ಕೆ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ BJP ಹೇಳ್ತಿರೋದೇನು ಅಂತ ಕೇಳಿದ್ರೆ, ನಾವು ಪಥಸಂಚಲನ ಮಾಡೋದಕ್ಕೆ ಕಾನೂನು ಬಲವನ್ನೇ ತಗೊಳ್ತೀವಿ. ಇದು ಉಗ್ರ ಸ್ವರೂಪದ ಹೋರಾಟವಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಹುತ್ತಕ್ಕೆ ಕೈ ಹಾಕಿದ್ದಾರೆ. ಯಾವ ಬಗೆಯಲ್ಲಿ ಈ ಹೋರಾಟ ಮುಂದುವರಿಯುತ್ತೆ, ಕರ್ನಾಟಕದಲ್ಲಿ ಇದು ಏನು ಮಾಡುತ್ತೆ, ಕೈ ಸರ್ಕಾರಕ್ಕೆ ಎಷ್ಟು ದೊಡ್ಡ ಸಂಕಷ್ಟ ತಂದಿಡಬಹುದು ಅನ್ನೋ ಇಮ್ಯಾಜಿನೇಷನ್ನು ಇಲ್ಲದೆ ಏನೋ ಜೋಶಲ್ಲಿ ಮಾಡಿಬಿಟ್ಟಿದ್ದಾರೆ. ತಕ್ಕ ಪಾಠ ಕಲಿಸ್ತೀವಿ ಅಂತ RSS ಎದ್ದು ನಿಂತಿದೆ. ಈಗ BJP ನಾಯಕರು ಕೈಗೆತ್ಕೊಂಡಿರೋ ಹೋರಾಟ RSSಗೆ ಸಾಲ್ತಿಲ್ಲ. ರಾಜ್ಯ BJP ನಾಯಕರ ಬಗ್ಗೆನೂ ಸಮಾಧಾನದಲ್ಲಿಲ್ಲ RSS. ಇದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ಈಗ RSS ನ್ಯಾಷನಲ್ ಲೆವೆಲ್ ಲೀಡರ್ಸೇ ರೆಡಿ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ ಈಗ BJP RSS ಅಖಾಡಕ್ಕೆ ಧುಮುಕಿದೆ. ಸೊ ಇದು ಇನ್ನೊಂದು ರೇಂಜಲ್ಲಿ ಬೇರೆ ಬೇರೆ ಸಂಘರ್ಷ, ಕಾನೂನು ಹೋರಾಟ ಮತ್ತು ಬೇರೆ ಬಗೆಯ ಹೋರಾಟಕ್ಕೂ ಕೂಡ ದಾರಿ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ತಗೊಂಡಂತಹ ಈ ಸ್ಟೆಪ್ಪು ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ, ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ. ಒಟ್ಟಲ್ಲಿ ನಿನ್ನೆ ಯಶಸ್ವಿಯಾಗಿ ಮಾಡಿ ತೋರಿಸಿದ್ದಾರೆ. ಕಲಬುರಗಿಯಲ್ಲೊಂದು ಹಂಗಾಯ್ತು ಅನ್ನೋದು ಬಿಟ್ಟರೆ ಎಷ್ಟು ಜಿಲ್ಲೆಗಳಲ್ಲಿ ಮಾಡಿದ್ದು? ಬೆಂಗಳೂರು, ಶಿವಮೊಗ್ಗ, ಯಾದಗಿರಿ, ತುಮಕೂರು, ಉಡುಪಿ, ದಕ್ಷಿಣ ಕನ್ನಡ 6-7 ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಡೆಸಿದ್ದಾರೆ. ರಾಜ್ಯವ್ಯಾಪಿ ಮಾಡಿ ತೋರಿಸ್ತೀವಿ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ. ನಮ್ಮ ತಂಟೆಗೆ ನೀವು ಬರೋದಕ್ಕಾಗಲ್ಲ, RSS ಟಚ್ ಮಾಡೋಕ್ಕಾಗಲ್ಲ, RSS ಸಮಾಜ ಹಾಳು ಮಾಡೋದಕ್ಕಿರೋದಲ್ಲ, RSS ಸಮಾಜದ ಅಭಿವೃದ್ಧಿಗಾಗಿರೋದು. ದೇಶಕ್ಕೆ RSS ಕೊಡುಗೆ ಏನು ಅನ್ನೋದು ನೆಹರು ಅವ್ರಿಗೂ ಅರ್ಥ ಆಗಿತ್ತು, ಎಲ್ರಿಗೂ ಅರ್ಥ ಆಗಿತ್ತು. ಆಯಾ ಸಮಯದಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ದೇಶದ ಅಭಿವೃದ್ಧಿಗೆ RSSನ ಕೊಡುಗೆ ಮನದಾಳದಲ್ಲಿ ಎಲ್ರಿಗೂ ಗೊತ್ತು ಅಂತ RSS ಈಗ ತಿರುಗಿ ಬಿದ್ದಿರೋದು. ಕುಣಿಗಲ್ನಲ್ಲಿ ವಿವಿಧ ಕಡೆಗಳಲ್ಲಿ RSS ಯಶಸ್ವಿಯಾಗಿ ಪಥಸಂಚಲನ ಮಾಡಿ ತೋರಿಸಿದೆ, ಯಶಸ್ವಿಯಾಗಿದೆ. ನಾವು ನಮ್ಮ ಕೆಲಸ ಬಿಡಲ್ಲ ಅಂತ. ಮತ್ತೊಂದು ಕಡೆ ನೋಡಿ ಇದರ ಎಫೆಕ್ಟ್ ಏನಾಗ್ತಿದೆ. ಈಗ ರಸ್ತೆಯಲ್ಲಿ ನಮಾಜ್ಗೆ ನಿರ್ಬಂಧ, ಪರಿಶೀಲನೆ ಮಾಡಿ ಕ್ರಮ, ಅಲ್ಲೂ ಬರುತ್ತೆ. ಇಂಥವ್ರಿಗೆ ಅಂತ ಅನ್ವಯ ಆಗಲ್ಲ, ಅನ್ವಯ ಆಗುತ್ತೆ ಅಂದಮೇಲೆ ಎಲ್ರಿಗೂ ಅನ್ವಯ ಆಗಲೇಬೇಕಲ್ಲ. ಒಬ್ರಿಗೊಂದು ಇನ್ನೊಬ್ರಿಗೊಂದು ನಿಯಮ ಮಾಡೋಕ್ಕಾಗಲ್ಲ ಅಂತ ಈಗ ಗೃಹ ಸಚಿವರೇ ಹೇಳ್ತಿದ್ದಾರೆ. ರಾಜಣ್ಣ ಅವ್ರು ಹೇಳಿದ್ದು ಇದನ್ನೇ. ಈಗ ಅದಾಗುತ್ತೆ. ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಅನುಮತಿ ನೀಡದಿರುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತೆ. ಸುದ್ದಿಗಾರರೊಂದಿಗೆ ಖಾಸಗಿ ಸಂಘ ಸಂಸ್ಥೆಗಳ ಸರ್ಕಾರಿ ಜಾಗದಲ್ಲಿ ಚಟುವಟಿಕೆ ನಡೆಸಬಾರದು ಅನ್ನೋ ವಿಚಾರದ ಬಗ್ಗೆ ಗೃಹ ಸಚಿವರು ಇದನ್ನು ಹೇಳಿದ್ದಾರೆ. ಈಗ ನಮಾಜ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕಾ ಬೇಡವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅನ್ನೋದನ್ನು ನಿರ್ಧರಿಸಲಾಗತ್ತೆ. ನಿರ್ಬಂಧ ಹೇರಲೇಬೇಕಾಗತ್ತೆ. ಈಗ ಅದಕ್ಕೂ ಕೂಡ RSS ವಿಚಾರ ಕೈ ಹಾಕಿರೋದ್ರಿಂದ, ಹಠಕ್ಕೆ ಬಿದ್ದಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲೂ ಅನ್ವಯ ಆಗತ್ತೆ. ಸೊ ಕಾಂಗ್ರೆಸ್ನ ಹಲವರಿಗೆ ಇದು ಭಯ. ಈಗ ಸಹಜವಾಗಿ ಒಳಗೆ ಕಳವಳ ಶುರುವಾಗಿರುತ್ತೆ. ಮುಸಲ್ಮಾನ್ ಬಾಂಧವರನ್ನು ಎದುರು ಹಾಕ್ಕೊಂಡಂಗಾಗತ್ತಲ್ಲ, ಈಗ ಅವರನ್ನು ಹಾಗೆ ಬಿಟ್ಬಿಡೋಕ್ಕಾಗತ್ತಾ? ಆಗ
ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಎಲ್ಲ ಸಂಘಟನೆಗಳಿಗೂ ನಿಯಮ ಅನ್ವಯ. ಸಂಪುಟದಲ್ಲಿ ತೀರ್ಮಾನ ಮಾಡಿದ್ದು ಶೆಟ್ಟರ್ ಕಾಲದಲ್ಲಾಗಿತ್ತು ಅಂತ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಸೊ ಎಲ್ಲರಿಗೂ ಇದು ಅನ್ವಯ ಆಗಿರೋದ್ರಿಂದಾಗಿ ಈಗ ನಮಾಜ್ ಮಾಡೋದಿಕ್ಕೆ, ರಸ್ತೆಯಲ್ಲಿ ನಮಾಜ್ ಮಾಡೋದಿಕ್ಕೆ ಅವಕಾಶ ನಿರಾಕರಿಸಬೇಕೇ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ, ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಈಗ ಖರ್ಗೆಯವರು ಕೈ ಹಾಕಿರುವಂತಹ ಈ ಒಂದು ದೊಡ್ಡ ವಿಷಯ ಬೇರೆ ಬೇರೆ ಆಯಾಮಗಳನ್ನು ತೆರೆದುಕೊಳ್ತಿದೆ, ಕೈಗೂ ತಲೆನೋವಾಗಿ ಪರಿಣಮಿಸಿದೆ. ಇದು ಬೇಕಿತ್ತ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಅನಿಸ್ತಿದ್ರೆ ಇದು ಬೇಕಿತ್ತು ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮತ್ತು ರಾಜಕೀಯ ಹೊಸ ಲೆಕ್ಕಾಚಾರ ಹಾಕ್ಕೊಳ್ತಿರೋರ್ಗೆ ಅನಿಸ್ತಿರೋದು. ಯಾಕಂದ್ರೆ ಅವರು ಒಂದೊಂದೇ ಹೆಜ್ಜೆ ಮೇಲಕ್ಕೆ ಹತ್ತುತ್ತಾ ರಾಜ್ಯ ಕಾಂಗ್ರೆಸ್ನ ನಾಯಕರು ಪ್ರಭಾವಿಗಳಿಗಿಂತ ಮತ್ತಷ್ಟು ಬಲಿಷ್ಠರಾಗಿ ಬೆಳೆದು ನಿಲ್ಲೋದಿಕ್ಕೆ ಹೊರಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಮುಂದಿನ ನವೆಂಬರ್ ಡಿಸೆಂಬರ್ ಕ್ರಾಂತಿಯಲ್ಲಿ ದೊಡ್ಡ ಪಟ್ಟವನ್ನು ಗಿಟ್ಟಿಸಿಕೊಳ್ಳೋದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.